ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಹಾಕಿದರೆ ಯಾರಿಗಾದರೂ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ನಾನು ಜಾಯ್ನ್ ಆಗ್ತೀನಿ ಅಂತ ಕಮೆಂಟ್ ಹಾಕಿ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಯಾರಿಗಾದರೂ ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋರು ಅಂದರೆ ಚಾನಲ್ ಮಾಡಿ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ತುಂಬ ಬೇಜಾರಾಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಕ್ರೈಟೇರಿಯಾ ಏನಿದೆ ಯೂಟ್ಯೂಬದ್ದು 1000 ಸಬ್ಸ್ಕ್ರೈಬರ್ಸದ್ದು ಅದು ಕಂಪ್ಲೀಟ್ ಆದರೆ ಕೆಲಸ ಮಾಡಲಿಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಯೂಟ್ಯೂಬ್ ಮೇಲೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋ ಯಾರಿಗಾದರೂ ಇಷ್ಟ ಇತ್ತು ಅಂದರೆ ಜಾಯ್ನ್ ಆಗಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸುಮಾರು ಒಂದು 4000 ಜನ ಆ ವಿಡಿಯೋ ನೋಡಿದ್ದೀರ. ಬಟ್ ಅದರಲ್ಲಿ ಕೆಲವು ಜನ ಮಾತ್ರ ಅಲ್ಲಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಹೇಳಿರೋದೇನು ಅಂದರೆ 1000 ಜನ ಜಾಯ್ನ್ ಆದರೆ ಮಾತ್ರ ನಾನು ಈ ಸರ್ವಿಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆಲ್ಮೋಸ್ಟ್ ಒಂದು 210 ಜನ ಏನೋ ಜಾಯ್ನ್ ಆಗ್ತೀನಿ ಅಂತ ಮೆಸೇಜ್ ಹಾಕಿದ್ದಾರೆ. ಸೊ 210 ಜನರಲ್ಲಿ ಇದು ನಾನು ಸರ್ವಿಸ್ ಸ್ಟಾರ್ಟ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ನನ್ನ ಹತ್ರ 1000 ಜನ ಬೇಕು. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂದರೆ 1000 ಜನ ಬೇಕು. ಸೊ ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಇದೆ. ಏನಿದೆ ಅಂದರೆ 1000 ಜನ ನಾನು ಜಾಯ್ನ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಸ್ತಾರಾ ಏನು ಅಂತ ಕೆಲವರಿಗೆ ಒಂದು ಡೌಟ್ ಇದೆ. ಬಟ್ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ರೀತಿ ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಮಾಡಿದರೆ ಚಾನಲ್ ಮೇಲೆ ಆಗಿರೋ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗುತ್ತೆ. ಸೊ ನಾನು ಹೇಳ್ಕೊಡೋ ಟ್ರಿಕ್ ಒಂದು ಬೇರೆ ರೀತಿಯಿಂದ ಇದೆ. ಬಟ್ 1000 ಜನ ಏನು ನೀವು ಜಾಯ್ನ್ ಆಗ್ತಿದ್ದೀರಾ, ನೀವೆಲ್ಲ ಸೇರಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದೇ ಇದರಲ್ಲಿ ಒಂದು ಟ್ರಿಕ್ ಇದೆ. ಸೊ ಅದು ಆ ರೀತಿ ನಾವು ಮಾಡಿದರೆ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗಲ್ಲ. ಇದು ನೆನಪಿರಲಿ ಸ್ನೇಹಿತರೆ. ಸೊ ನಾನು 1000 ಜನರ ಮಧ್ಯೆ ಒಂದು ಮೀಡಿಯೇಟರ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ಸೊ ಅದಕ್ಕಾಗಿ ನಾನು 350 ರೂಪೀಸ್ ಚಾರ್ಜ್ ಮಾಡ್ತಿದ್ದೀನಿ. ಯಾಕಂದರೆ 1 ಮಂತ್ವರೆಗೂ ನಾನು ಈ ಸರ್ವಿಸಲ್ಲಿ ಆ್ಯಕ್ಟಿವ್ ಇರಬೇಕು, ನಿಮ್ಮ ಜೊತೆ ನಾನು ಆ್ಯಕ್ಟಿವ್ ಇರಬೇಕು. ಸೊ ಅಲ್ಲಿ ನನ್ನ ಟೈಮ್ ಹೋಗುತ್ತೆ. ಆ ಟೈಮ್ ಪೀರಿಯಡಲ್ಲಿ ನನಗೆ ವಿಡಿಯೋ ಹಾಕೋಕ್ಕಾಗಲ್ಲ, ಬೇರೆ ಏನಾದರೂ ನಂದು ಏನಿದೆ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ಸರ್ವಿಸ್ ಕೊಡೋದು ಸ್ಟಾಪ್ ಆಗುತ್ತೆ. ಸೊ ನನಗೆ ಆ ಕೊಟ್ಟಿರೋ ಟೈಮ್ಗೆ 350 ರೂಪೀಸ್ ನೀವು ಚಾರ್ಜ್ ಕೊಡಬೇಕು. ಸೊ ಈ ರೀತಿ ನೀವು ಜಾಯ್ನ್ ಆದರೆ ನೋಡಿ, ಇಲ್ಲಿ ಒಂದು ಮಾತು ಸ್ನೇಹಿತರೆ, ನೀವು ಒಬ್ಬರು 1000 ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರೆ ಮಾತ್ರ ನೀವು ಜಾಯ್ನ್ ಆಗಬೇಕು ಇಲ್ಲಿ. ಸೊ ಇದೊಂದು ಇದೆ. ಅದು ಹೇಗೆ ಹೆಲ್ಪ್ ಮಾಡೋದು, ಅದು ಹೇಗೆ ನಾವು ಒಬ್ಬರನ್ನೊಬ್ಬರ ಕನೆಕ್ಟ್ ಮಾಡಿಕೊಂಡು ಜೀನಿಯನ್ ಸಬ್ಸ್ಕ್ರೈಬರ್ಸ್ ತೊಗೊಳ್ಳೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಸೊ ಇದೊಂದು ಬೆಸ್ಟ್ ಟ್ರಿಕ್ ಇದೆ. ಆ್ಯಕ್ಚುಲಿ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬರ್ಸ್ ಒಂದು ಕೂಡ ಡಿಕ್ರೀಸ್ ಆಗಲ್ಲ ಈ ರೀತಿ ಮಾಡೋದ್ರಿಂದ. ಸೊ ಅದು ಯಾವ ರೀತಿ ಅನ್ನೋದು ನಾನು ನಿಮಗೆ 1 by 1 ಒಂದು ವಿಡಿಯೋ ಮುಖಾಂತರ ಹೇಳಿಕೊಡ್ತೀನಿ. ಸೊ ಅದು ಪ್ರೋಸೆಸ್ ಇದೆ ಒಂದು. ಬಿಕಾಸ್ ಇಲ್ಲಿ ಎಲ್ಲನೂ ಹೇಳಲಿಕ್ಕಾಗಲ್ಲ, ಇದೊಂದು ಸೀಕ್ರೆಟ್ ಇರಲಿ ಅಂತ ನಾನು ಯೋಚನೆ ಮಾಡಿ ಈ ರೀತಿ ಒಂದು ಸರ್ವಿಸ್ ತೊಗೊಂಡು ಬರ್ತಾ ಇದ್ದೀನಿ. ಇದರಿಂದ ಹೆಲ್ಪ್ ಆಗುತ್ತೆ. ನಿಮ್ಮ ಚಾನೆಲ್ ಮೇಲೆ 1000 ಸಬ್ಸ್ಕ್ರೈಬರ್ಸ್ ಡೆಫಿನೆಟ್ಲಿ ಆಗುತ್ತೆ, ಅದು ಡಿಕ್ರೀಸ್ ಆಗಲ್ಲ. 1000 ಅಂದರೆ ಕಂಪ್ಲೀಟ್ಲಿ 1000 ಅಂತ ಅಂದ್ಕೋಬೇಡಿ. ಒಂದು 500 to 1000 ಸಬ್ಸ್ಕ್ರೈಬರ್ಸ್ ಮಧ್ಯೆ ನಿಮಗೆ ಸಿಗುತ್ತೆ. ಸೊ ಇದು ಡಿಕ್ರೀಸ್ ಆಗಲ್ಲ, ಯಾವುದೇ ಕಾರಣಕ್ಕೂ ಡಿಕ್ರೀಸ್ ಆಗಲ್ಲ. ಮೇ ಬಿ 1000 ಜನ ಬಂದರೂ ಅದು 1000 ಜನ ಹಾಗೆ ಇರ್ತಾರೆ, ಡಿಕ್ರೀಸ್ ಆಗಲ್ಲ. ಸೊ ಇಲ್ಲಿ ನಾನಿದು ಒಂದು ಸರ್ವಿಸ್ ಕೊಡ್ತಾ ಇದ್ದೀನಿ. ಸೊ ಈಗ ನನ್ನ ಹತ್ರ ಒಂದು 210 ಜನ ಮಾತ್ರ ಸೇರಿದ್ದೀರಾ. ಸೊ 1000 ಜನ ಸೇರಿದರೆ ನಾನು ಈ ಸರ್ವಿಸ್ ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್, 500ರಿಂದ 1000 ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಯಾವುದೇ ರೀತಿಯಿಂದ ಇಲ್ಲಿ ವಾಚ್ ಅವರ್ ಸಿಗಬಹುದು, ಅದು ಬೋನಸ್ ಆಗಿರುತ್ತೆ. ಇಲ್ಲಿ ನಾನು ಈ ಪ್ರೈಸಲ್ಲಿ ಇದರ ಸಿಸ್ಟಮ್ನಿಂದ ನಿಮಗೆ ವಾಚ್ ಅವರ್ ಕೊಡಲ್ಲ, ಇದು ನೆನಪಿರಲಿ. ಬರೀ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಸಬ್ಸ್ಕ್ರೈಬರ್ಸ್ ಸಿಕ್ಕರೆ ನೀವು ಮುಂದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಚಾನಲ್ ಮೇಲೆ ಗ್ರೋತ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಜೀನಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸ್ನೇಹಿತರೆ, ಯಾವುದೇ ರೀತಿಯಿಂದ ನಿಮಗೆ ಡಿಕ್ರೀಸ್ ಆಗಲ್ಲ. ಸೊ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಜಾಯ್ನ್ ಆಗ್ತೀನಿ ಅಂತ ಕಮೆಂಟ್ ಹಾಕಿ ಅಂತ ಹೇಳಿ. ನಾನು ಯಾವುದೇ ರೀತಿಯಿಂದ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಬಿಕಾಸ್ ಇಲ್ಲಿ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಸೊ ಯಾರು ಹೇಗಿರ್ತಾರೆ ಹೇಳಿಕ್ಕಾಗಲ್ಲ. ಹಾಗಾಗಿ ಯಾರದೇ ನಂಬರು ಸೇರಿಸಿ ನಾನು ಗ್ರೂಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಿಂದ ನಾನು ಗ್ರೂಪ್ ಮಾಡಲ್ಲ. ಸೊ ನೀವೇನಾದರೂ ಜಾಯ್ನ್ ಆಗ್ತೀನಿ ಅಂತ ಕಮೆಂಟ್ ಹಾಕಿದರೆ ನಾನು ನಿಮ್ಮ ನಂಬರ್ ಸೇವ್ ಮಾಡಿಟ್ಟಿರ್ತೀನಿ. ನಾನು ಜಾಯ್ನ್ ಆಗ್ತೀನಿ ಅಂದ ತಕ್ಷಣ ನಾನು ಅದನ್ನು ಸೇವ್ ಮಾಡ್ಕೊಳ್ತೀನಿ. ದುಡ್ಡು ಹಾಕಬೇಡಿ, ಯಾವುದೇ ರೀತಿಯಿಂದ ದುಡ್ಡು ಹಾಕಬೇಡಿ. ನಾನು ಹೇಳೋವರೆಗೂ ದುಡ್ಡು ಹಾಕ್ಲಿಕ್ಕೆ ಹೋಗಬೇಡಿ. ಅದು ಕರೆಕ್ಟಾಗಿ ಒಂದು 1000 ಜನ ಆಯಿತು ಅಂದರೆ ಆವಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ನಾವು ಅಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಒಂದು ಮೆಸೇಜ್ ಅಂದರೆ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿ ನನಗೊಂದು ಮೆಸೇಜ್ ಹಾಕಿದರೆ ನಾನು ಅದನ್ನು ಆ ನಂಬರನ್ನು ಸೇವ್ ಮಾಡ್ಕೊಳ್ತೀನಿ. ನಂಬರ್ ವೈಸ್ ನಾನು ಸೇವ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು
ನಾನು ಬರೆದಿಟ್ಟಿದ್ದೀನಿ, ಎಷ್ಟು ಜನ ಜಾಯ್ನ್ ಆಗ್ತಿದ್ದೀರಾ ಇಲ್ಲಿ ಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ಈ ರೀತಿ ಯಾರು ಜಾಯ್ನ್ ಆಗ್ತಿದ್ದಾರೆ ಅವರು ನಂಬರ್ ಹಾಕಿ ಟಿಕ್ ಮಾರ್ಕ್ ಮಾಡಿ ಇಷ್ಟು ಜನ ಜಾಯ್ನ್ ಆದರು ಅಂತ ನಾನು ಬರೀತಿದ್ದೀನಿ. ಸೊ ಈ ರೀತಿ ನಾನು ಒಂದು ಸೇವ್ ಮಾಡಿಕೊಂಡ್ರೆ ನಾನು ಏನಾದರೂ ಸ್ಟೇಟಸ್ ಹಾಕಿದರೆ, ನನ್ನ ವಾಟ್ಸಪ್ಪಲ್ಲಿ ಏನಾದರೂ ಸ್ಟೇಟಸ್ ಹಾಕಿದರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಸೇವ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿಯಿಂದ ಗ್ರೂಪ್ ಇಲ್ಲ, ಗ್ರೂಪ್ಗೆ ನಾನು ಏನೂ ಶೇರ್ ಮಾಡಲ್ಲ. ನಾನು ನೀವು ಜಾಯ್ನ್ ಆಗ್ತೀನಿ ಅಂತ ಹೇಳಿದಾಗ ಅದನ್ನು ಸೇವ್ ಮಾಡಿ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನಾನು ಸ್ಟೇಟಸಲ್ಲಿ ಏನಾದರೂ ಅಪ್ಡೇಟ್ ಕೊಟ್ಟರೆ ಅದು ನಿಮ್ಗೆ ಸಿಗುತ್ತೆ. ಸೊ ಯಾರು ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳ್ತೀರಾ, ಸೊ ಜಾಯ್ನ್ ಆದಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದಾಗ ನಾನು ಸೇವ್ ಮಾಡ್ಕೊಂಡ್ಮೇಲೆ ನೀವು ನಾನು ಹಾಕಿದ್ದು ಸ್ಟೇಟಸ್ ಒಂದು ಸ್ವಲ್ಪ ನೋಡ್ತಾ ಇರಿ. ಸೊ ನಾನೊಂದು ಚಾನಲ್ ಮೇಲೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೀನಿ, ಯಾವುದೇ ರೀತಿಯಿಂದ ಡಿಕ್ರೀಸ್ ಆಗಿಲ್ಲ ಸ್ನೇಹಿತರೆ, ಇದು ನೆನಪಿಡಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಇದೆ. ಯಾರಿಗಾದರೂ ಸಬ್ಸ್ಕ್ರೈಬರ್ಸ್ ಬೇಕು, 1000 ಸಬ್ಸ್ಕ್ರೈಬರ್ಸ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಬನ್ನಿ. ಇನ್ನೊಂದು 1000 ಜನಕ್ಕೆ ನೀವು ಹೆಲ್ಪ್ ಮಾಡ್ತೀನಿ ಅಂತ ಅನಿಸ್ತು ಅಂದ್ರೆ ಮಾತ್ರ ಬನ್ನಿ, ನಾನು ಹೆಲ್ಪ್ ಮಾಡ್ಬೋದು. 30 ಡೇಸ್ವರೆಗೂ ನನ್ನ ಜೊತೆ ನೀವು ಇರಬೇಕು. ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಕೂಡ ನಿಮ್ಮ ಚಾನಲಲ್ಲಿ ಹೇಳ್ತೀನಿ. ಸೊ ಅದು ಸೆಟ್ಟಿಂಗ್ಸ್ ನೀವು ಆನ್ ಮಾಡಿಕೊಂಡ್ರೆ ಯಾರು ಸಬ್ಸ್ಕ್ರೈಬ್ ಆದರೂ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಇದೆಲ್ಲ ನಾವು ಮಾಡಿ ಒಂದು ಕರೆಕ್ಟ್ ವೇಯಲ್ಲಿ ಒಂದು ಕೆಲಸ ಮಾಡಬೇಕಾಗಿದೆ. ಇದೇ ಡಿಸೆಂಬರಲ್ಲಿ ಫಸ್ಟ್ ವೀಕಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೆ, ಬಟ್ ಅಷ್ಟು ಜನ ಸೇರಿಲ್ಲ. ಸೊ ಹಾಗಾಗಿ ಈ ರೀತಿ ಒಂದು 1000 ಸಬ್ಸ್ಕ್ರೈಬರ್ಸ್ ಅಂದರೆ ಒಂದು ಕ್ರೈಟೇರಿಯಾ ಇರುತ್ತಲ್ಲ ಯೂಟ್ಯೂಬದ್ದು. 1000 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನಾವು ಅದ್ರ ಮೇಲೆ ಕೆಲಸ ಮಾಡಿ ನಮ್ಮ ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಅದು ಹೇಗೆ ಏನು ಅನ್ನೋದು ಒನ್ ಬೈ ಒನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಆ ವಾಚ್ ಅವರ್ ಹೇಗೆ ಗೇನ್ ಮಾಡ್ಕೋಬೇಕು, ಏನೇನು ಮಾಡಬೇಕು ಅನ್ನೋದು ಒಂದು ಪರ್ಸನಲ್ ನಿಮಗೆ ನಾನು ವಾಟ್ಸಪ್ಪಲ್ಲಿ ಒಂದು ಬೇರೆ ನಂಬರ್ ಏನು ಕೊಟ್ಟಿದ್ದೀನಿ, ಆ ನಂಬರಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಆಮೇಲೆ ಬೇರೆ ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿ ಲಿಂಕ್ ಕೊಡ್ತೀನಿ, ಅದನ್ನೆಲ್ಲ ನೋಡಿಕೊಂಡು ಒಂದು ಕೋರ್ಸ್ ರೀತಿ ಇದು ಇರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಏನೇನು ಮಾಡಬೇಕು, ನಾವು ಹೇಗೆ ಮಾಡಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಸಿಗೋದು ಸಬ್ಸ್ಕ್ರೈಬರ್ಸು, ವಾಚ್ ಓವರ್ ಸಿಗಲ್ಲ. ಬೋನಸ್ ಆಗಿ ಸಿಕ್ಕರೆ ಸಿಗುತ್ತೆ. ಯಾರಾದರೂ ಕಂಟಿನ್ಯೂಸ್ಲಿ ನಿಮ್ಮ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಬೋನಸ್ಸಲ್ಲಿ ಸಿಗಬಹುದು. ಸೊ ಈ ರೀತಿ ನಾವು ಮಾಡೋದ್ರಿಂದ ನಮಗೆ ನಮ್ಮ ಚಾನಲ್ ಮೇಲೆ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಇದೆ. ನಾನು ಮಾಡೋದೇನು ಅಂದರೆ ಮ್ಯೂಚುವಲ್ ಸಬ್ಸ್ಕ್ರೈಬರ್ಸ್. ಸೊ ಇಲ್ಲಿ ನೀವು ಕಮೆಂಟ್ ಹಾಕೋದು ಅದು ಮಾಡೋದು ಮಾಡಲಿಕ್ಕೆ ಹೋಗಬೇಡಿ, ಇದರಿಂದ ತೊಂದರೆ ಇದೆ. ಯಾಕಂದರೆ ಯೂಟ್ಯೂಬ್ ಅದನ್ನು ಸಬ್ ಮಾಡಿದರೆ ಅದು ಇಶ್ಯೂ ಮಾಡುತ್ತೆ. ಸೊ ಹಂಗಾಗಿ ಅಲ್ಲಿ ನಾವು ಸಬ್ ಮಾಡೋದು ಬೇಕಿಲ್ಲ. ಬೇರೆ ರೀತಿಯಿಂದ ಒಂದು ರೀತಿ ಟ್ರಿಕ್ ಇದೆ, ಅದನ್ನು ಬಳಸ್ಕೊಂಡು ನಾವು ಮಾಡಿದರೆ ಖಂಡಿತ ನಿಮ್ಮ ಚಾನಲ್ ಮೇಲೆ ಆಗಿರೋ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗೋದಿಲ್ಲ. ಸೊ ಇದು ಇದೆ. ಸೊ ದಯವಿಟ್ಟು ಯಾರಾದರೂ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಜಸ್ಟ್ ಜಾಯ್ನ್ ಆಗ್ತೀನಿ ಅಂತ ಕಮೆಂಟ್ ಹಾಕಿ. ಇಲ್ಲಿ ನಂಬರ್ ಕೊಡ್ತೀನಿ ನಿಮಗೆ, ಆ ನಂಬರ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಹಾಕಿ ನಾನು ಜಾಯ್ನ್ ಆಗ್ತೀನಿ ಅಂತ. ಜಾಯ್ನ್ ಅಂದರೆ ಯಾವುದೇ ಗ್ರೂಪ್ ಅದು ಇದು ಏನೂ ಇಲ್ಲ. ಜಾಯ್ನ್ ಅಂದರೆ ಜಸ್ಟ್ ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಅನ್ನೋ ರೀತಿ ಅಲ್ಲಿ ಒಂದು ಕಮೆಂಟ್ ಇದ್ದ ಹಾಗೆ. ಸೊ ನಾನು ಜಾಯ್ನ್ ಆಗ್ತೀನಿ ಅಂತ ಕಾಮನ್ ಆಗಿ ಎಲ್ಲರೂ ಹಾಕಿ. ಆ ರೀತಿ ಹಾಕೋದ್ರಿಂದ ನಾನೇನು ಮಾಡ್ತೀನಿ, ನೀವು ಕಮೆಂಟ್ ಹಾಕಿದ ತಕ್ಷಣ ಅದನ್ನು ಸೇವ್ ಮಾಡ್ಕೊಂಡು ಬಿಡ್ತೀನಿ. ನಿಮ್ಮ ನಂಬರ್ ನಾನು ಸೇವ್ ಮಾಡ್ತೀನಿ. ಸೊ ಸೇವ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾನು ಹಾಕಿರೋ ಏನಾದರೂ ಸ್ಟೇಟಸ್ ಹಾಕಿದೆ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ನೋಡಬೇಕು, ಸ್ಟೇಟಸಲ್ಲೇ ನಾನು ಇದೆಲ್ಲ ಹೇಳ್ತೀನಿ, ಅಲ್ಲೇ ನೀವು ನೋಡಬೇಕು. ಸೊ ಇದೊಂದು ಇದೆ. ಅದಕ್ಕಾಗಿ ಈ ರೀತಿ ಎಲ್ಲ ನಾನು ಮಾಡ್ತಿದ್ದೀನಿ. ಯಾವುದೇ ರೀತಿಯಿಂದ ಗ್ರೂಪ್ ಅದು ಇದು ಏನೂ ನಾನು ಕ್ರಿಯೇಟ್ ಮಾಡಿಲ್ಲ. ಜಾಯ್ನ್ ಆಗೋದು ಅಂದರೆ ಎಲ್ಲೋ ಒಂದು ಇದು ಟೀಮ್ ಇದೆ, ಅದು ಇದೆ, ಇದು ಏನೇನೂ ಇಲ್ಲ. ಜಸ್ಟ್ ಜಾಯ್ನ್ ಆಗ್ತೀನಿ ಅಂದರೆ ನೀವು ಇಂಟ್ರೆಸ್ಟ್ ಇದೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈ ರೀತಿ ಇದೆ. ನನ್ನ ಹತ್ರ ಇನ್ನೂ ಜನ ಸೇರಿಲ್ಲ, 210 ಜನ ಮಾತ್ರ ಸೇರಿದ್ದೀರಾ. ಅದರಲ್ಲೂ ಒಂದು ಏನಾದರೂ ಸ್ಟೇಟಸ್ ಹಾಕಿದರೆ ಅವ್ರು ನೋಡ್ತಾನೂ ಇಲ್ಲ. ಸೊ ಈ ರೀತಿ ಇನ್ಆ್ಯಕ್ಟಿವ್ ಜನ ನನಗೆ ಬೇಕಾಗಿಲ್ಲ, ಆ್ಯಕ್ಟಿವ್ ಜನರು ಬೇಕು. ನೀವು ಆ್ಯಕ್ಟಿವ್ ಇರಬೇಕು. ನಾನು ಹಾಕಿದ್ದು ಸ್ಟೇಟಸ್ ಅಟ್ಲೀಸ್ಟ್ ನೀವು ನೋಡೋರಿದ್ದರೆ ನೀವು ಆ್ಯಕ್ಟಿವ್ ಇದ್ದ ಹಾಗೆ. 1 ಮಂತ್ವರೆಗೂ ನೀವು ಆ್ಯಕ್ಟಿವ್ ಇರ್ತೀನಿ ನನ್ನ ಜೊತೆ ಅಂದರೆ ನನ್ನ ಈ ವಾಟ್ಸಪ್ಗೆ ಮೆಸೇಜ್ ಹಾಕಿ ನಂಬರ್ ಕೊಟ್ಟಿದ್ದೀನಿ, ನಾನು ಜಾಯ್ನ್ ಆಗ್ತೀನಿ ಅಂತ. 350 ರೂಪೀಸ್ ಪೇ ಮಾಡಬೇಕು. ಪೇ ಮಾಡೋದು ಆಮೇಲೆ ಇದೆ, ಈಗ ಪೇ ಮಾಡೋದು ಬೇಕಾಗಿಲ್ಲ. ಸೊ ಸಬ್ಸ್ಕ್ರೈಬರ್ಸ್ ನಿಮಗೆ ಜೀನೇನಾಗಿ ಸಿಗ್ತಾರೆ. ಸೊ ಇದೊಂದು ನಾನು ಅಪ್ಡೇಟ್ ಕೊಡಬೇಕು ಅಂತ. ಯಾಕಂದರೆ ಆ ವಿಡಿಯೋ ಹಾಕಿದ ಮೇಲೆ ತುಂಬ ಜನ ಕೇಳ್ತಾಯಿದ್ರು, ಸರ್ ಡಿಸೆಂಬರಲ್ಲಿ ಸರ್ವಿಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದೀರಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳ್ತಾಯಿದ್ರಿ. ಅದಕ್ಕೆ ಇದನ್ನು ಅಪ್ಡೇಟ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಇದೆ. ಸೊ ಕಂಪ್ಲೀಟ್ ವೀಡಿಯೋನೂ ನೋಡೋಲ್ಲ ನೀವು, ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ ಬಂದುಬಿಡ್ತೀರಾ. ಸೊ ಈ ರೀತಿ ಮಾಡಬೇಡಿ, ಕಂಪ್ಲೀಟ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ. ಸೊ ಇದೇ ಒಂದು ಅಪ್ಡೇಟ್ ಇತ್ತು. ಸೊ ನೋಡೋಣ, ಯಾರ್ಯಾರು ಜಾಯ್ನ್ ಆಗ್ತೀರಾ ಕಮೆಂಟ್ ಹಾಕಿ. ಧನ್ಯವಾದ ಸ್ನೇಹಿತರೆ.